ಈಗ ನಮ್ ಜೊತೆ ಅನನ್ಯ ಅಕ್ಕ ಅವರು ಇದ್ದಾರೆ. ಸೊ ಇವರು ಸಹ ಭುವನೇಶ್ವರ್ ಅವ್ರ ಜೊತೆ ಡ್ಯಾನ್ಸ್ ಪ್ರಾಕ್ಟೀಸ್ ಬಂದಿದ್ದಾರೆ. ಏನ್ ಅನ್ಸ್ತಿದೆ? ಸಖತ್ ಖುಷಿ ಆಗ್ತಾ ಇದೆ. ನಾನು ಈ ತರ ಎಲ್ಲ ಡಾನ್ಸ್ ಸ್ಟುಡಿಯೋಗ್ ಬಂದು ಮಿರರ್ ನೋಡ್ಕೊಂಡು ಡಾನ್ಸ್ ಮಾಡೋದಕ್ಕೆ ಕಾಯ್ತಾ ಇರ್ತೀನಿ. ಸೊ ಈ ತರ ರೌಂಡ್ ಅಲ್ಲೇ ಇಟ್ಟಾಗ ಆ ಚಾನ್ಸ್ ಮಿಸ್ ಮಾಡಬಾರ್ದು. ಸಖತ್ ಖುಷಿ ಆಗ್ತಾ ಇದೆ. ಅಂಡ್ ತುಂಬಾ ವೆರಿ ಪಾಸಿಟಿವ್ ಎನ್ವಿರಾನ್ಮೆಂಟ್ ಇದೆ ಸ್ಟುಡಿಯೋ ಅಲ್ಲಿ. ಡಾನ್ಸ್ ಮಾಡ್ತಿದ್ರೆ ಇಟ್ಸ್ ವೆರಿ ನೈಸ್ ಟೈಮ್. ಥ್ಯಾಂಕ್ ಯು. ನಮ್ ಜೊತೆಗೆ ಇವಾಗ ಭುವನೇಶ್ವರ್ ಅಣ್ಣ ಇದ್ದಾರೆ. ಸೊ ಭರ್ಜರಿ ಬ್ಯಾಚುಲರ್ಸ್ ಗೆ ಈ ನೆಕ್ಸ್ಟ್ ಎಪಿಸೋಡ್ ಗೆ ಶೂಟ್ ಇದೆ. ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾರೆ. ಮಲ್ನಾಡ್ ಅಡಿಗೆ ಡ್ಯಾನ್ಸ್ ನ ತುಂಬಾ ಹೆವಿ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಬನ್ನಿ ನೋಡೋಣ ಹೇಗಿರುತ್ತೆ. ಡ್ಯಾನ್ಸ್ ಬರಲ್ಲ, ಅದು ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಯ್ ಸ್ಯಾಮ್, ಮತ್ತೆ ನಮ್ಮೊತ್ತಿಗೆ ಉಲ್ಲಾಸ್ ಅವ್ರು ಇದ್ದಾರೆ. ಸೊ ಈಗ ಮತ್ತೆ ಪ್ರಾಕ್ಟೀಸ್ ಬಂದಿದ್ದಾರೆ. ಹೇಗ ಅನಿಸ್ತಾ ಇದೆ ಅಂತ ಕೇಳೋಣ. ನಮ್ಮ ಮಕ್ಕಳಿಗೆ ನನ್ನ ಹತ್ರ ಡ್ಯಾನ್ಸ್ ಬರಲ್ಲ, ಏನೋ ಡ್ಯಾನ್ಸ್ ತಂದಾಗಿರೋ ಡ್ಯಾನ್ಸ್ ಮಾಡಕತ್ತೀನಿ. ನಾಳೆ ಎದ್ರದಿದ್ರು ಅದೆಲ್ಲ ಮಾಸ್ಟರ್ ಮ್ಯಾಗ ಇರ್ತೈತಿ, ನನ್ ಮೇಲೆ ಡಿಪೆಂಡ್ ಇಲ್ಲ. ಸೊ ಯಾವ್ದೊತ್ತದ ಕಾಟಿ ಬಿಡ್ಕೆ ಬಂದ ನಾವ್ ಮಾಡ್ಕೊಂಡೆ ಜಾತ್ರೆಗ ಜಕ್ಕಳಗ ಮಾಡಿ ಹೋಗೋದಷ್ಟೇ. ಅವಳು 6 ಫೀಟು, ನನ್ 3 ಫೀಟು, ಅದ್ ಹೆಂಗ್ ಡ್ಯಾನ್ಸ್ ಮಾಡ್ತೀವಿ ನನಗತ್ರ ಗೊತ್ತಿಲ್ಲ. ಬಟ್ ಮಾಡೋರು ಸಿಗೋದು ಚಾನ್ಸ್ ಏನೋ ಮಾಡಕ್ಕೆ. ಸೊ ತುಂಬಾ ಎಫರ್ಟ್ಸ್ ಹಾಕಿ ಟ್ರೈ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ವಸಂತ್ ಮಾಸ್ಟರ್ ಇವಾಗ ಹೇಳ್ಕೊಡ್ತಾ ಇದ್ದಾರೆ, ಮತ್ತೆ ಧನುಷ್ ಮಾಸ್ಟರ್ ಕೂಡ ಹೇಳ್ಕೊಡ್ತಾ ಇದ್ದಾರೆ. ಸೊ ಎಲ್ಲ ಚೆನ್ನಾಗ್ ಆಗುತ್ತೆ. ಸೊ ಆದ್ರೂ ಅಷ್ಟೇ ನಮ್ದೇನಿದ್ರು ಬೆಂಕಿ ಬಬಲಾದಿ ಹೊಡಿ ಶಾವಿಗೆ ಅನ್ಬೇಕು. ಸೊ ಗೈಸ್, ಗುಡ್ ಮಾರ್ನಿಂಗ್. ನಾವು ಇವಾಗ ಕಾರ್ತಿ ವ್ಲಾಗ್ಸ್ ಜೊತೆಗೆ ಕಾಫಿ ಕುಡಿಯೋಕೆ ಬಂದಿದ್ದೀವಿ. ಕಾಫಿ ಚೆನ್ನಾಗಿದೆ. ಹಾಗೆ ಧನುಷ್ ಅವ್ರು ಕೂಡ ಒಳ್ಳೆ ಕ್ರೀಮ್ ಹಾಕೊಂಡು ಮಿಂಚ್ತಾ ಇದ್ದಾರೆ ಗೈಸ್. ಸೊ ಗೈಸ್, ಇವಾಗ ತಾನೇ ಮಕ್ಕಕ್ಕೆ ಏನೋ ಕ್ರೀಮ್ ಹಚ್ಕೊಂಡವ್ರೆ. ಸೊ ಅದನ್ನ ನೋಡ್ತಾವ್ರೆ. ಏನು ನೋಡೋದು ನಾವು ಆಲ್ರೆಡಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ವಿ. ಮತ್ತೆ ಸ್ಟಾರ್ಟ್ ಮಾಡಿ ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ಈಗ ಅನನ್ಯ ಮೇಡಮ್ ಬಂದವ್ರೆ. ಅವರು ಸಹ ಪ್ರಾಕ್ಟೀಸ್ಗೆ ರೆಡಿ ಆಗ್ತಿದ್ದಾರೆ. ಫುಲ್ ಜೋಶಲ್ಲಿದ್ದಾರೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈಗ ಟೈಮ್ ಲೇಟ್ ಆಗಿದೆ. ಆಲ್ರೆಡಿ 5 ಗಂಟೆ. ಧನುಷರ್ ಮನೆಯಲ್ಲಿ ಅವ್ರ ಅಮ್ಮ ಬಿಸಿ ಬಿಸಿಯಾಗಿ ಚಿಕನ್ ಎಲ್ಲ ಮಾಡಿದ್ದಾರೆ. ನಮಗೆ ಶಶಿ ಅವರು ಊಟ ಹೊಡಿಸ್ತಾರೆ. ನಾಚ್ಕೊಂಡ್ಬಿಟ್ರು ಶಶಿ ಅವರು. ಜೋಗಿ ಮತ್ತೊಮ್ಮೆ ಗುಡ್ ಮಾರ್ನಿಂಗ್. ಪ್ರಾಕ್ಟೀಸ್ನ ಡೇ 2ಗೆ ಎಲ್ಲರಿಗೂ ಲಂಚ್ ತಗೊಳಕ್ ಬಂದಿದ್ವಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಹೋಗು. ಬಜ್ಜಿ ಕೊಡ. ಬಜ್ಜಿ ತಂದಿದ್ದು ನಾನು. ಎತ್ಕೊಂಡ
ಸಂಜೆ ಒಂದು 5 ಗಂಟೆ ಆಗಿದೆ. ಸೊ ಈಗ ನಾವೆಲ್ಲರೂ ಸೆಟ್ ಒಳಗಡೆ ಹೋಗ್ತಾ ಇದ್ದೀವಿ. ರಿಹರ್ಸಲ್ಸ್ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಹೋಗೋಣ ಸೆಟ್ ಒಳಗಡೆ. ಪ್ರಾಕ್ಟೀಸ್ ಮಾಡ್ತೀರಾ? ಏನ್ ಮಾಡ್ತಾ ಇದ್ರಿ? ಪ್ರಾಕ್ಟೀಸ್ ಮಾಡ್ತಾ ಇಲ್ಲ. ಮಾತಾಡ. ಪ್ರಾಕ್ಟೀಸ್ ಮಾಡ್ರಿ ಮಾಸ್ಟರ್ ಹೇಳಿದ್ರು ಅಣ್ಣ. ಪರ್ಫೆಕ್ಷನ್ ಬ್ರೋ, ಅಲ್ಲಿ ಒಂಚೂರು ವಿಡಿಯೋ ಮಾಡಿ ಅರ್ಧ ಒಂಚೂರು. ಬ್ಯೂಟಿಫುಲ್. ಏನು ತಿಂತ ಇದೆ ಹೇಳು. ಚಪಾತಿ ಆಮೇಲೆ ಹೇಳ ಬೇಕಲ್ಲ. ಬದನೆಕಾಯಿ ಗೊಜ್ಜು. ಆಮೇಲೆ ಹಾಂ ಬೇಗ. ನಾನ್ ವೆಜ್ ಎಲ್ಲ ಐತೆ. ಹುಡುಗಿ ಸ್ಪೆಲ್ಲಿಂಗ್ ಅಂದ್ರೆ ಯು ಮೀನ್ಸ್ ಐ ಮೀನ್ಸ್ ಯು. ಐ ಲವ್ ಯು. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಫೈನಲಿ ನಾವು ಸ್ಟುಡಿಯೋಗೆ ರೀಚ್ ಆಗಿದ್ದೀವಿ. ಹರಿ ಆಲ್ರೆಡಿ ಪ್ರಾಪರ್ಟಿ ತಗೋ ಬಂದಿದ್ದಾನೆ. ನಾನು ಸಹ ಬೇರೆ ಕೆಲಸದಿಂದ ಬಂದೆ, ರೀಚ್ ಆಗಿದ್ದೀವಿ. ಇನ್ನು ಬೇರೆಯವ್ರು ಯಾರು ಬಂದಿಲ್ಲ, ಬರ್ತಾ ಇದ್ದಾರೆ. ಸೊ ಫೈನಲಿ ಪ್ರಾಪರ್ಟೀಸ್ ಎಲ್ಲ ತಗೊಂಡ್ ಬಂದ್ವಿ. ದರ್ಶನ್ ಪಾಪ ಫುಲ್ ಟೈರ್ಡ್ ಆಗಿದ್ದಾನೆ. ಬೆಳಗಿಲ್ಲ ಊಟ ಇಲ್ಲ ಏನಿಲ್ಲ. ಏನಿಲ್ಲ. ಸೊ ಹರೀಸ್ ಕೂಡ ಫುಲ್ ಟೈರ್ಡ್ ಆಗಿದ್ದಾನೆ ಪ್ರಾಪರ್ಟಿ ಜೊತೆ. ಈಗ ಬೆಳಗ್ಗೆ 4 ಗಂಟೆ ಆಗಿದೆ, ಇನ್ನೂ ವರ್ಕ್ ಮಾಡ್ತಾ ಇದ್ದೀವಿ. ಎಲ್ಲರೂ ಪಾಪ ನಿದ್ದೆ ಎಲ್ಲ ಬಿಟ್ಟು ವರ್ಕ್ ಮಾಡ್ತಾ ಇದ್ದಾರೆ. ಕೊನೆಗೂ ಈ ಪ್ರಾಪರ್ಟಿ ಕಂಪ್ಲೀಟ್ ಆಗಿದೆ. ಪ್ರತಿಯೊಬ್ಬರು ಡ್ಯಾನ್ಸರ್ಸ್, ಮಾಸ್ಟರ್ ಹಾಗೂ ಎಲ್ಲರೂ ಕಷ್ಟ ಬಿದ್ದು ವರ್ಕ್ ಮಾಡ್ತಾ ಇದ್ದೀವಿ 4 ಗಂಟೆ ಬೆಳಗ್ಗೆ. ಪಾಪ ಹುಡುಗ ಕಾಲ್ ಮುರ್ಕೊಂಡು ಕೂಡ ಇದು ಮಾಡ್ತಾ ಇದ್ದ ನೋಡಿ, ಎಷ್ಟು ಡೆಡಿಕೇಶನ್. ಕಾಲ್ ಬ್ಯಾಂಡೇಜ್ ಹಾಕೊಂಡವನೆ. ಈಗ ಭುವನೇಶ್ ಅಣ್ಣಂಗೆ ದೋಸೆ ತಿನ್ಬೇಕು ಅನ್ಸ್ತು. ಸೊ ಅಣ್ಣ ದೋಸೆ ತಗೊಳಕ್ ಬಂದಿದ್ದಾರೆ. ಈಗ ಟೈಮ್ ಆಗಿದೆ 9 ಗಂಟೆ ಆಗಿದೆ. ಇವಾಗ ಡಿನ್ನರ್ ಮಾಡ್ತಾ ಇದೀವಿ. ಊಟ ಮಾತ್ರ ಮಸ್ತಾಗಿದೆ, ಚೆನ್ನಾಗಿದೆ ಊಟ. ಅನ್ನ, ಸಾರು, ಮೊಸರು ಎಲ್ಲ, ಚಪಾತಿ ಎಲ್ಲ ಕೊಟ್ಟಿದ್ದಾರೆ. ಸಾಹೋ ರೇ ಸಾಹೋ ಆ ಜಾನು ಹಾಹೋ. ಬಂದ ನೋಡ ಮಂಗಯ್ಯನ ಮಗ ಧ್ರುವ ಸರ್ ಜೋಸರ್ ಬಂದರು. ಸರ್ ನಮಸ್ತೆ ಸರ್. ನಂದು
you saw me at the party. Bring my homies, we can take it slowly. We can take it slowly. ಏನ್ ಮಾಡ್ತಾವ್ರ ಬ್ರೋ? ಏನ್ ಮಾಡ್ತಾವ್ರ? ನೀರ್ ಕೊಡ್ತಾರ. ನೀರ್ ಕೊಡ್ತಾರ? ದಣದಿದ್ದಲ್ಲವಾ? ಹಾ. ಇದು ತಾಪ. ಮಾಡಿ 5 6 7 8 1 ಇವಾಗ ತಾನೇ ತುಂಬಾ ರಿಹರ್ಸಲ್ಸ್ ಎಲ್ಲ ನಂತರ ಅಣ್ಣ ಸಿಕ್ಕಿದ್ದಾರೆ. ಇವಾಗ ಡಿನ್ನರ್ ಟೈಮು. ಹೇಗಿತ್ತು ಅಣ್ಣ ರಿಹರ್ಸಲ್ಸ್? ಅಪ್ಪ ನನಗೆ ಡ್ಯಾನ್ಸ್ ಬರಲ್ಲ, ಮಾಸ್ಟರ್ ಬೇರೆ ಬಿಡ್ತಾ ಇಲ್ಲ. ಡ್ಯಾನ್ಸ್ ರೌಂಡ್ ಇರೋದ್ರಿಂದ ಮಾಡಿ 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 ಹೆಂಗೋ ಒಂದು ಹಂತಕ್ಕೆ ಕಲ್ತಿದ್ದೀನಿ. ಥ್ಯಾಂಕ್ಸ್ ಹೇಳ್ತೀನಿ ನಿಮ್ಮ ಮಾಸ್ಟರ್ಗೆ, ಪಾಪ ಕಷ್ಟಪಟ್ಟು ಕಲ್ಸಿ. ವಸಂತ್ ಮಾಸ್ಟರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ನನಗೆ ಸ್ಟೆಪ್ ಬರ್ತಾ ಇಲ್ಲ, ಅವ್ರು ಬಿಡ್ತಾ ಇಲ್ಲ. ಒಂದು ಹಂತಕ್ಕೆ ರೆಡಿ ಮಾಡಿದ್ದಾರೆ. ನಾಳೆ ಶೂಟ್ ಇದೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಮಾರ್ನಿಂಗ್ ಫ್ಯಾಮ್. ನಾನು ಬೆಳಗ್ಗೆ ಎದ್ದು ಒಂದು ಲೇಟ್ ಆಗಿತ್ತು ಹೋಗಕ್ಕೆ. 5 ಗಂಟೆಗೆ ಹೋಗಿ ತಿರ್ಗಾ ಇವಾಗ 7:15 ಬಂದಿದ್ದೀನಿ. ಹುಡುಗ ಇವಾಗ ಹೇಳಿ ಕೆಳಗಡೆ ಇಳಿತಾ ಇದ್ದಾನೆ. ಹಾ ನೋಡಿ, ಕಟಿಂಗ್ ಮಾಡಿಸಿದ್ಯಾ? ಕಟಿಂಗ್ ಮಾಡಿಸ್ಬೇಕು ಅಂತ ಲೇಟ್ ಮಾಡಿದ್ದಾನೆ. ಜೋರಾಗಿ ಮಾತಾಡಿ ಸರ್. ಟಿಫನ್ ಮಾಡಕ್ಕೆ ಬಂದ್ವಿ. ಬಿಸಿ ಇಡ್ಲಿ ವಡೆ. ನಾವು ಬಂದಿರೋದು ತರಕಾರಿ ತಗೊಂಡೋಗಕ್ಕೆ, ಸೊ ಪ್ರಾಪರ್ಟೀಸ್ ಆಗಿ. ಬಟ್ ಇಲ್ಲಿ ಹುಡುಗ ಸ್ನಾನ ಮಾಡಿ ರೆಡಿ ಆಗಿ ಬಂದ್ಮೇಲೆ ಈ ತರ ಶೋಕಿ. ಕೂದ್ಲೇ ಇಲ್ಲ ಇವನ್ಗೆ, ಕಟಿಂಗ್ ಮಾಡಿಸ್ತಾವನೆ. ಅದು ನೋಡ್ರಿ ಯಾವ ತರ ಕಟಿಂಗ್ ಅಂತ. ಇಷ್ಟ ಮಾತ್ರ ತಗ್ಸೋದು. ದೊಡ್ಡ ತಲೆನೋವು. ಇವಾಗ ತುಪ್ಪದ ಅವರೆಕಾಯಿ, ಸಪ್ಪರದ ಹೀರೆಕಾಯಿ, ತುಪ್ಪದ ಹೀರೆಕಾಯಿ, ಸಪ್ಪರದ ಅವರೆಕಾಯಿ ಮತ್ತು ನುಗ್ಗೆಕಾಯಿ ಮತ್ತೆ ಎಲೆ ಮತ್ತೆ ಅಡಿಕೆ ಎಲ್ಲ ತಗೊಂಡೋಗಿ ಬಂದಿದ್ದೀವಿ. ಸೊ ಮಲ್ನಾಡು ಅಡಿಕೆ ಸಾಂಗ್ಗೆ ಹೆಂಗೋ ನೋಡಿ. ಹೆಂಗಿದ್ದು ಒಂದು ತರಕಾರಿ ತಗೊಳಕ್ ಬಂದ್ಬಿಟ್ಟು ಕಟಿಂಗ್ ಮಾಡಿಸಿದ್ರೆ ಅರ್ಜೆಂಟಲ್ಲಿ ಪಾಪ ಹಂಗೆ ಆಗುತ್ತೆ. ಬನ್ನಿ ಬನ್ನಿ ನೋಡಿ. ಇವಾಗ ಗಾಡಿ ಕೀ ಹುಡುಕ್ತಾ ಇದ್ರೆ ಗಾಡಿ ಕೀನ ಗಾಡಿಲೇ ಬಿಟ್ಟಿದ್ದಾನೆ. ಯಾರನ್ನ ಎತ್ಕೊಂಡು ಹೋಗಿದ್ರೆ ಕಟಿಂಗ್ ಮಾಡಿಸ ಅರ್ಜೆಂಟು. ಬುಟ್ಟಿ ಹುಡ್ಕೊ ಬಂದ್ವಿ ಮಕ್ರಿ. ಸೊ ತರಕಾರಿ ಎಲ್ಲ ಇಡಕ್ಕೆ ಎಲ್ಲೂ ಸಿಗ್ತಾ ಇಲ್ಲ. ಏನ್ ಸಿಗ್ತೇನು? ಎಷ್ಟೇ ಫ್ರೆಶ್ ಆಗಿ ರೆಡಿ ಆಗ್ಬಿಟ್ಟು ಬಂದ್ರು ಟಯರ್ಡ್ ಆಗ್ಬಿಡುತ್ತೆ. ಫುಲ್ ಓಡಾಡಿ ಇನ್ನ 1-2-3 ಐಟಮ್ ಸಿಗ್ಲಿಲ್ಲ. ಸೊ ಇವಾಗ ಕ್ಲಾತಿಗೆ ಬಂದಿದ್ದೀವಿ. ಗೈಸ್, ಒಂದು ದೃಷ್ಟಿಗೊಂಬೆ ಇನ್ನೊಂದು ದೃಷ್ಟಿಗೊಂಬೆ ಜೊತೆ ಡ್ಯಾನ್ಸ್ ಆಡ್ತಾ ಇದೆ. ಇದು ಆಕ್ಚುಲಿ ಚೆನ್ನಾಗಿದೆ. ಬಿದಿರುಗೊಂಬೆ. ಎಲ್ಲರೂ ಈಗ ಗ್ರೂಪ್ ಫೋಟೋ ತಗೋತಾ ಇದ್ದಾರೆ. ಹೇಳಿದ್ದೆ ನಾನು. ಸೊ ಐಡಿಯಾ ಇದಿಲ್ಲ. ನನ್ನ ಜೊತೆ ಎಲ್ಲ ತಗೊಳೋಣ ಅಂತ ಅಂದ್ಕೊಂಡಾಗ ಎಲ್ಲರೂ ಅವ್ರವ್ರದ್ದೇ ತಗೊತಾರೆ ಗ್ರೂಪ್ ಫೋಟೋಸ್. ಮಣಿ ಬೇಗ, ಟೈಮ್ ಆಯಿತು. ಒಂದು ಪ್ರಾಪರ್ಟಿ. ಸೊ ಇಲ್ಲಿ ಫ್ಲವರ್ ಇದಕ್ಕೆ ಬಂದಿದ್ದೀವಿ. ಗಿಡ ಆಯಿತು. ಫ್ಲವರ್ ಇದಕ್ಕೆ ಬಂದಿದ್ದೀವಿ. ಇವಾಗ ಪಾಟ್ ತಗೋಬೇಕು. ಪೇಂಟ್ ತೊಗೊಂಡ್ವಿ. ಆಮೇಲೆ ಹಾಗೆ ಸ್ಕ್ರೀನ್ ಏನೇನೋ ತೊಗೊಂಡ್ವಿ, ಬಟ್ಟೆಗಳು. ಇವಾಗ ಕಲ್ಟನ್ಸ್ ತೊಗೊಳಕ್ಕೆ ಬಂದಿದ್ದೀವಿ. ನೋಡಿ, ಈ ಡಿಸೈನ್ ಚೆನ್ನಾಗಿದೆ. ಅದೇ ವೆರೈಟೀಸ್ನಲ್ಲಿ ಇದು ಇದೆ. ಮೇಡಮ್ ನೋಡಿದ ತಕ್ಷಣ ನನ್ನ ಹುಡುಗ ಫುಲ್ ಖುಷಿ ಆಗ್ಬಿಟ್ಟಿದ್ದಾನೆ. ಫ್ಯಾನು. ಓಕೆ, ಅಭಿಮಾನ ಎಲ್ಲ ಹೀಗೆ ಇರುತ್ತೆ. ಸಿಕ್ಕಿದ್ರೆ ಮಸ್ತ್ ಇದೆ.
ಬಿಗ್ ಹ್ಯಾಟ್ಸ್ ಆಫ್ ಟು ಆಲ್ ಡಾನ್ಸರ್ಸ್. ನಮ್ಮ ಎನರ್ಜಿ ಒನ್ ಡಾನ್ಸ್ ಪರ್ಫಾರ್ಮೆನ್ಸ್ ಇರುತ್ತೆ, ಅದು ಇವರೆಲ್ಲ ಎಲ್ಲರೂ ಟೀಮ್ ಅವ್ರಿಗೆ ಹೇಳ್ತಾ ಇರೋದು. ಪ್ರತಿಯೊಂದು ಸಾಂಗಿಗೂ ಅಷ್ಟೇ ಎನರ್ಜಿ ಹಾಕ್ತಾರೆ. ತುಂಬಾ ಖುಷಿ ಆಗುತ್ತೆ. ನಾನು 1.5 ವರ್ಷ ಬ್ಯಾಕ್ ಡ್ಯಾನ್ಸರ್ ಆಗೆಲ್ಲ ಕೆಲಸ ಮಾಡಿದ್ದೆ. ಐ ಫೀಲ್ ಸೋ ಪ್ರೌಡ್ ಆಫ್ ಯು ಗೈಸ್. ಆ್ಯಂಡ್ ನೀವು ಡೌನ್ ಡ್ಯಾನ್ಸರ್ ಅಲ್ಲ ಅಂದ್ರೂ ಏನೇ ಕೆಲಸ ಮಾಡಿದ್ರು ಸೂಪರ್. ನಂಗೆ ಫೇವ್ರೆಟ್ ಡಾನ್ಸ್ ಪರ್ಫಾರ್ಮೆನ್ಸ್ ರೌಂಡ್ ಎಲ್ಲ ಬಂದರೆ ತುಂಬ ಖುಷಿ ಆಯ್ತು ನಾನು ಪರ್ಫಾರ್ಮ್ ಮಾಡಿದ್ದು. ಐ ಹೋಪ್ ಸೊ ಇದೇ ಥರ ನಾವು ಆಸ್ ಅ ಟೀಮ್ ಇನ್ನೂ ಜಾಸ್ತಿ ಸ್ಟೇಜಸ್ ಅಲ್ಲಿ ಪರ್ಫಾರ್ಮ್ ಮಾಡ್ತಾನೆ ಇರೋಣ. ಜೋಪಾನ ಎಲ್ಲರೂ ಹುಷಾರಾಗಿ ಹೋಗಿ ಮನೆಗೆ, ಆಯ್ತಾ?